ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಫಸ್ಟ್ ವಿಡಿಯೋ ವಿತ್ ಮೈ ಥೀಮ್ ಈಸ್ ಮೆಹಂದಿ ಡಿಸೈನ್. ಇವತ್ತು ನಾನು ನಿಮಗೆ ಹೇಗೆ ಸಿಂಪಲ್ಲಾಗಿ ಹಾಗೂ ಈಸಿಯಾಗಿ ಮೆಹಂದಿ ಹಾಕ್ಬೋದು ಅಂತ ನಿಮಗೆ ಹೇಳಿಕೊಡ್ತೀನಿ. ಸೊ ಟಿಪ್ ನಂಬರ್ 1 ಏನಂದರೆ ಫಸ್ಟ್ ಮೆಹಂದಿ ಅಪ್ಲೈ ಮಾಡೋ ಮುಂಚೆ ನಿಮ್ಮ ಹ್ಯಾಂಡ್ಸನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ನೀವು ಏನಾದರೂ ಕ್ರೀಮ್ ಅಲ್ಲ ಏನಾದರೂ ಲೋಷನ್ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಕಲರ್ ಚೆನ್ನಾಗಿ ಬರಲ್ಲ. ಸೊ ಮೊದಲು ನೀವು ಹ್ಯಾಂಡ್ಸನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಟಿಪ್ ನಂಬರ್ 2, ನಾನು ಯಾವತ್ತೂ ಚಿಕ್ಕ ಕೋನನ್ನೇ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ನಾವು ಲಾಂಗ್ ಕೋನ್ ತೊಗೊಂಡ್ರೆ ತಮ್ ಫಿಂಗರ್ ಯೂಸ್ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಪ್ರೆಷರ್ ಬೀಳುತ್ತೆ. ಸೊ ನಾನು ಸ್ಮಾಲ್ ಕೋನನ್ನೇ ನಿಮಗೆಲ್ಲರಿಗೂ ಪ್ರಿಫರ್ ಮಾಡ್ತೀನಿ. ಮತ್ತೊಂದೇನೆಂದರೆ ಆಲ್ಮೋಸ್ಟ್ ನಮ್ಮ ಕೋನಲ್ಲಿ ಹೋಲಾಗಿ ಇರುತ್ತೆ. ಇವಾಗ ಈ ಕೋನಲ್ಲಿ ಹೋಲ್ ಇರಲ್ಲ. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಸೀಸರ್ ತೊಗೊಂಡ್ಬಿಟ್ಟು ಕೋನನ್ನು ಸ್ಟ್ರೈಟಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಕಟ್ ಮಾಡಬೇಕು. ನೀವೇನಾದರೂ ಕ್ರಾಸಾಗಿ ಇಟ್ಕೊಂಡ್ರೆ ಅದು ಕ್ರಾಸಾಗಿ ಬರುತ್ತೆ. ಕಟ್ ಮಾಡಬೇಕಾದ್ರೂ ಸ್ವಲ್ಪ ನೋಡಬೇಕು. ಅದು ಜಾಸ್ತಿಯಾಗಿನೂ ಹೋಲ್ ದೊಡ್ಡದಾಗಿರೋದು ಬೇಡ. ಏನಿದ್ರೂ ಮೀಡಿಯಮ್ ಆಗಿರಲಿ. ಟಿಪ್ ನಂಬರ್ 3 ಬಂದುಬಿಟ್ಟು ನಾನಿಲ್ಲಿ ತುಂಬ ಈಸಿಯಾಗಿ ಮೆಹಂದಿ ಅಪ್ಲೈ ಮಾಡೋದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಅಂದರೆ ಈಸಿ ಮೆಥಡ್ಸ್, ಈಸಿ ಡಿಸೈನ್ಸ್ ಹೇಳ್ತಾ ಇದ್ದೀನಿ. ಯಾವುದಂದ್ರೆ ಫಸ್ಟ್ ನಮ್ಗೆ ಏನಾದರೂ ನಾವು ಮೆಹಂದಿ ಅಪ್ಲೈ ಮಾಡಬೇಕಂದ್ರೆ ಫಸ್ಟ್ ಸ್ಟ್ರೈಟ್ ಲೈನ್ ಅಪ್ಲೈ ಮಾಡಬೇಕು. ಅದು ಲೈನ್ಸ್ ಯಾವುದು ಸ್ಟ್ರೈಟ್ ಆಗಿರಬೇಕು. ಈ ಥರ ಬಂದರೆ ಚೆನ್ನಾಗಿ ಬರಲ್ಲ, ಈ ಥರ ಎಲ್ಲ ಬಂದರೆ ಚೆನ್ನಾಗಿ ಬರಲ್ಲ. ಸೊ ಸ್ಟ್ರೈಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಸ್ಟ್ರೈಟ್ ಲೈನ್ಸ್ ಹಾಕ್ಕೊಳ್ಳೋಕ್ಕೆ. ಸೊ ಇದು ಫಸ್ಟ್ ಡಿಸೈನ್. ಆಮೇಲೆ ಸಿಂಪಲ್ ಡಿಸೈನ್ ಅಂದರೆ ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡಬೇಕು ಸರ್ಕಲ್ ಹಾಕ್ಕೊಳ್ಳೋದು. ಯಾವ ಥರ ಸರ್ಕಲ್ಸ್, ಈ ಥರ ಸರ್ಕಲ್ಸ್ ತುಂಬಾ ಈಸಿ. ಸರ್ಕಲ್ಸ್ ಹಾಕೋದು ಫಸ್ಟಿಗೆ ಸ್ವಲ್ಪ ಕಷ್ಟ ಆಗೋದು, ಆಮೇಲೆ ಈಸಿ ಆಗುತ್ತೆ. ಸೊ ಆಮೇಲೆ ಏನು ಬಂದರೆ ಸೆಮಿ ಸರ್ಕಲ್ ಅದರ ಮೇಲೆ ಸೇಮ್ ಡಿಸ್ಟೆನ್ಸಲ್ಲಿ ಈ ಥರ ಹಾಫ್ ಸರ್ಕಲ್ಸ್ ಮಾಡ್ತಾ ಹೋದರೆ ಇಲ್ಲೊಂದು ಡಿಸೈನ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಅದರೊಳಗಡೆ ನಿಮಗೆ ಫಿಲ್ ಮಾಡೋಕ್ಕೆ ಡಾಟ್ಸ್ ಇಡ್ತಾಯಿದ್ದೀನಿ. ಜಸ್ಟ್ ಏನಿಲ್ಲ, ಸುಮ್ಮನೆ ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ, ಈ ಥರ ಪ್ರೆಸ್ಸಿಂಗ್. ಆಮೇಲೆ ನಾನು ನಾರ್ಮಲಾಗಿ ಡಿಸೈನ್ ಮಾಡಿರೋದು ಎಲ್ಲದಕ್ಕೂ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ ಈ ಥರ ಡಿಸೈನ್ಸ್. ನಿಮಗೆ ಔಟರ್ ಲೈನ್ ಸ್ವಲ್ಪ ಡಾರ್ಕಾಗಿ ಬೇಕಂದರೆ ಸ್ವಲ್ಪ ಜಾಸ್ತಿಯಾಗಿ ಪ್ರೆಸ್ ಮಾಡಿ. ಇವಾಗ ಶೇಡಿಂಗ್ ಬೇಕಂದರೆ ಜಸ್ಟ್ ಏನಿಲ್ಲ, ಈ ಥರ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡು ಎಳೆದ್ರೆ ಆಯಿತು ಅಷ್ಟೇ. ಪ್ರೆಸ್ ಮಾಡಬೇಡಿ, ಏನು ನೀಟಾಗಿ ಬರುತ್ತೆ ಈ ಥರ. ಆಮೇಲೆ ಡಾರ್ಕಾಗಿ ಈಗ ಈ ಥರ ಡಿಸೈನ್ ಫಸ್ಟಿಗೆ ಡಾರ್ಕಾಗಿ ಬರಬೇಕಂದ್ರೆ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಿ ಈ ಥರ ಡಿಸೈನ್ಸ್ ಹಾಕಿಬೇಕು.
ಆದರೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಾಗ ವಿತಿನ್ 10 ಮಿನಿಟ್ಸಲ್ಲಿ ಈ ಅಪ್ಲಿಕೇಶನ್ ಮುಗಿಯುತ್ತೆ. ಸೊ ನಾನು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಮೆಹಂದಿ ಡಿಸೈನ್ನ ಹೇಗೆ ಹಾಕಬೇಕು ಅಂತ ಇನ್ ಡೀಟೇಲ್ ಆಗಿ ಕವರ್ ನಿಮಗೆಲ್ಲರಿಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಾನು ನಿಮ್ಮನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್.